Hello friends, welcome to my channel all about education. ಇವತ್ತು ನಾವು laws of motion ಇದರ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ಒಂದು ಆನ್ಸರ್ ದ ಫಾಲೋಯಿಂಗ್ ಓದೋಣ. ಓಕೆ, ಫಸ್ಟ್ ಕ್ವೆಶ್ಚನ್ ನೋಡಿ, ಇದರಲ್ಲಿ ಡಿಫೈನ್ ಫೋರ್ಸ್. ಇವಾಗ ಈ ಥರ ಆನ್ಸರ್ ದ ಫಾಲೋಯಿಂಗ್ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ಕಲ್ಲಿರೋ ಕ್ವೆಶನ್ಸ್ ಓದಿದ್ರೆ ನಮಗೇನಾಗುತ್ತೆ, ಒಂದು ಮ್ಯಾಕ್ಸಿಮಮ್ ಸಿಲೆಬಸ್ ಕವರ್ ಆಗುತ್ತೆ. ಓಕೆ, ಡಿಫೈನ್ ಫೋರ್ಸ್ ಏನಿದೆ, ಫೋರ್ಸ್ ಅಂದರೆ ಏನು? ಆ್ಯನ್ ಎಕ್ಸ್ಟರ್ನಲ್ ಕಾಸ್ ವಿಚ್ ಚೇಂಜಸ್ ಆರ್ ಟೆಂಡ್ಸ್ ಟು ಚೇಂಜಸ್ the state of rest or uniform motion of a body. ಸೊ ಇದೇನಾಯಿತು, ಒಂದು ಡೆಫಿನಿಷನ್ ಆಫ್ ಫೋರ್ಸ್ ಆಯಿತು. ನೆಕ್ಸ್ಟ್ ಏನಿದೆ, ಕ್ವೆಶನ್ ಬಿ ನೋಡಿ ಏನಿದೆ, ಸ್ಟೇಟ್ 4 ಎಫೆಕ್ಟ್ಸ್ ವಿಚ್ ಎ ಫೋರ್ಸ್ ಕ್ಯಾನ್ ಬ್ರಿಂಗ್ ಅಬೌಟ್, ಗಿವಿಂಗ್ 2 ಎಕ್ಸಾಂಪಲ್ಸ್. ಇದರಲ್ಲಿ ನೋಡಿ, ಫಸ್ಟ್ ಪಾಯಿಂಟ್, ಫೋರ್ಸ್ ಪ್ರೊಡ್ಯೂಸಸ್ ಮೋಷನ್ ಇನ್ ಎ ಬಾಡಿ. ನಾವು ಇವಾಗ ಫೋರ್ಸ್ ಹಾಕಿದಾಗ ಒಂದು ಬಾಡಿಯಲ್ಲಿ ಮೋಷನ್ ಪ್ರೊಡ್ಯೂಸ್ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಫಸ್ಟ್ ಎಕ್ಸಾಂಪಲ್, ದ ಫೋರ್ಸ್ ಎಕ್ಸರ್ಟೆಡ್ ಬೈ ಎ ಹಾರ್ಸ್ ಮೇಕ್ ಎ ಹಾರ್ಸ್. ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಅನಿಸುತ್ತೆ, ಈಸಿ ಆಗಿದೆ ನೋಡಿ. ಏನು, ಇವಾಗ ಫೋರ್ಸ್ ಪ್ರೊಡ್ಯೂಸಸ್ ಮೋಷನ್ ಇನ್ ಎ ಬಾಡಿ. ಇವಾಗ ಒಂದು ಯಾವುದೋ ಒಂದು ಬಾಡಿ ಇರುತ್ತೆ, ಅದಕ್ಕೆ ನಾವು ಫೋರ್ಸ್ ಅಪ್ಲೈ ಮಾಡಿದಾಗ ಅದು ಮೂವ್ ಆಗುತ್ತೆ. ಸೊ ಇದರಲ್ಲಿ ಎಕ್ಸಾಂಪಲ್ಸ್ ಫಸ್ಟ್ ಏನಿತ್ತು, ಹಾರ್ಸ್ ಒಂದು ಮೂವ್ ಆದರೆ ಇವಾಗ ಫೋರ್ಸ್ ಹಾಕಿದ್ರೆ ಹಾರ್ಸ್ ಏನಾಗುತ್ತೆ, ಒಂದು ಹಾರ್ಸ್ ಕಾರ್ಟ್ ಮೂವ್ ಆಗುತ್ತೆ. ಅದೇ ರೀತಿ ಸೆಕೆಂಡ್ ಎಕ್ಸಾಂಪಲ್ ಏನಿದೆ, ದ ಫೋರ್ಸ್ ಎಕ್ಸರ್ಟೆಡ್ ಬೈ ಎ ಪ್ಲೇಯರ್. ಒಂದು ಪ್ಲೇಯರ್ ಒಂದು ಫೋರ್ಸ್ ಹಾಕಿದಾಗ ಸೆಟ್ಸ್ ಎ ಬಾಲ್ ಇನ್ ಮೋಷನ್. ಬಾಲ್ ಏನಾಗುತ್ತೆ, ಅದೊಂದು ಮೋಷನಲ್ಲಿ ಬರುತ್ತೆ. ಸೊ ಇಲ್ಲಿ ಏನಾಯಿತು, ಇದೆರಡು ಎಕ್ಸಾಂಪಲಿಂದ ನಮಗೆ ಫಸ್ಟ್ ಪಾಯಿಂಟ್ಗೆ ಏನಾಯಿತು, ಫೋರ್ಸ್ ಪ್ರೊಡ್ಯೂಸಸ್ ಮೋಷನ್ ಇನ್ ಎ ಬಾಡಿ ಅಂತ ಗೊತ್ತಾಯಿತು. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ಏನಿದೆ, ಫೋರ್ಸ್ ಕ್ಯಾನ್ ಸ್ಟಾಪ್ ಎ ಮೂವಿಂಗ್ ಬಾಡಿ. ಅದಕ್ಕೆ ಎಕ್ಸಾಂಪಲ್ ಏನು, ಎ ಸ್ಪೀಡಿಂಗ್ ಕಾರ್ ಈಸ್ ಸ್ಟಾಪ್ಡ್ ಬೈ ದ ಫೋರ್ಸ್ ಆಫ್ ಫ್ರಿಕ್ಷನ್ ಆಫ್ ಬ್ರೇಕ್. ಬ್ರೇಕ್ ಹಾಕಿದಾಗ ಒಂದು ಕಾರ್ ಸ್ಟಾಪ್ ಆಗುತ್ತೆ, ಅದೇನದು ಫೋರ್ಸ್ ಕ್ಯಾನ್ ಸ್ಟಾಪ್ ಎ ಮೂವಿಂಗ್ ಬಾಡಿಗೆ ಎಕ್ಸಾಂಪಲ್. ನೆಕ್ಸ್ಟ್, ಎ ಬಾಲ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್ ಈಸ್ ಸ್ಟಾಪ್ಡ್ ಬೈ ದ ಫೋರ್ಸ್ ಟು ಗ್ರಾವಿಟಿ. ಇವಾಗ ಬಾಲ್ನ ಎಸೆದಾಗ ಅದೇನಾಗುತ್ತೆ, ವಾಪಸ್ ಕೆಳಗಡೆ ಬರುತ್ತೆ. ಬಂದುಬಿಟ್ಟು ಅದು ಏನಾಗುತ್ತೆ, ಒಂದು ಏನಕ್ಕೆ ಹಾಗೆ ಬರುತ್ತೆ ಅಂದರೆ ಬೈ ದ ಫೋರ್ಸ್ ಡ್ಯೂ ಟು ಗ್ರಾವಿಟಿ. ನೋಡಿ ಇವಾಗ 4 ನೋಡೋಣ. ಫಸ್ಟ್ 4 ಎಫೆಕ್ಟ್ ಆಗುತ್ತೆ, ಒಂದು ಫೋರ್ಸ್ ಹಾಕಿದಾಗ 4 ಆಗುತ್ತೆ. ಏನೇನಾಗುತ್ತೆ, ಫಸ್ಟ್ ಏನಾಗುತ್ತೆ, 4 ಎಫೆಕ್ಟ್ಸಲ್ಲಿ ಫಸ್ಟ್ ಎಫೆಕ್ಟ್ ಏನಾಗುತ್ತೆ, ಫೋರ್ಸ್ ಪ್ರೊಡ್ಯೂಸಸ್ ಮೋಷನ್ ಇನ್ ಎ ಬಾಡಿ. ಸೆಕೆಂಡ್ ಎಫೆಕ್ಟ್ ಏನಾಗುತ್ತೆ, ಫೋರ್ಸ್ ಕ್ಯಾನ್ ಸ್ಟಾಪ್ ಎ ಮೂವಿಂಗ್ ಬಾಡಿ. ಅಥವಾ ಥರ್ಡ್ ಏನಿದೆ, ಫೋರ್ಸ್ ಕ್ಯಾನ್ ಚೇಂಜ್ ದ ಸ್ಪೀಡ್ ಆರ್ ಡೈರೆಕ್ಷನ್ ಆಫ್ ಎ ಬಾಡಿ. ಫೋರ್ಸ್ ಕ್ಯಾನ್ ಚೇಂಜ್ ದ ಸ್ಪೀಡ್ ಆರ್ ಡೈರೆಕ್ಷನ್ ಆಫ್ ಎ ಮೂವಿಂಗ್ ಬಾಡಿ. ಫೋರ್ತ್ ಏನಿದೆ, ಫೋರ್ಸ್ ಚೇಂಜಸ್ ಡೈಮೆನ್ಷನ್ಸ್ ಆಫ್ ದ ಬಾಡಿ. ನೋಡಿ, ಫೋರ್ಸ್ 4 ರೀತಿ ಎಫೆಕ್ಟ್ ಮಾಡುತ್ತೆ. ಏನು, ಫಸ್ಟ್ ಅಗೇನ್ ನೋಡಿ, ಫಸ್ಟ್ ಏನು ಮಾಡುತ್ತೆ, ಫೋರ್ಸ್ ಪ್ರೊಡ್ಯೂಸಸ್ ಮೋಷನ್ ಇನ್ ದ ಬಾಡಿ. ಸೆಕೆಂಡ್, ಫೋರ್ಸ್ ಕ್ಯಾನ್ ಸ್ಟಾಪ್ ಎ ಮೂವಿಂಗ್ ಬಾಡಿ. ಥರ್ಡ್, ಫೋರ್ಸ್ ಕ್ಯಾನ್ ಚೇಂಜ್ ದ ಸ್ಪೀಡ್ ಆರ್ ಡೈರೆಕ್ಷನ್ ಆಫ್ ಎ ಮೂವಿಂಗ್ ಬಾಡಿ. ಫೋರ್ತ್, ಫೋರ್ಸ್ ಚೇಂಜಸ್ ಡೈಮೆನ್ಷನ್ಸ್ ಆಫ್ ಎ ಬಾಡಿ. ಇವಾಗ ಥರ್ಡ್ಗೆ ಎಕ್ಸಾಮ್ ನೋಡಿ, ಎ ಸ್ಟೋನ್ projected horizontally changes its speed and direction due to the force of gravity. A stone projected horizontally, ಅದೇನಾಗುತ್ತೆ, ಹಾರಿಜೆಂಟಲ್ ಆಗಿ ನಾವು ಒಂದು ಸ್ಟೋನ್ನ ಪ್ರೊಜೆಕ್ಟ್ ಮಾಡಿದಾಗ ಅದೇನಾಗುತ್ತೆ, ಇಟ್ ಚೇಂಜಸ್ ಇಟ್ಸ್ ಸ್ಪೀಡ್ ಆ್ಯಂಡ್ ಡೈರೆಕ್ಷನ್ ಡ್ಯೂ ಟು ದ ಫೋರ್ಸ್ ಆಫ್ ಗ್ರಾವಿಟಿ. ಗ್ರಾವಿಟೇಷ್ನಲ್ ಫೋರ್ಸ್ ಇಂದ ಅದೇನಾಗುತ್ತೆ, ಅದು ಒಂದು ಸ್ಪೀಡ್ ಮತ್ತು ಡೈರೆಕ್ಷನ್ ಚೇಂಜ್ ಆಗುತ್ತೆ ಯಾವಾಗ ಒಂದು ಸ್ಟೋನ್ನ ನಾವು ಹಾರಿಜೆಂಟಲ್ ಆಗಿ ಇಟ್ಟಾಗ. ಓಕೆ, ಪ್ರೊಜೆಕ್ಟೆಡ್ ಹಾರಿಜೆಂಟಲಿ. ನೆಕ್ಸ್ಟ್, ಅ ಮೂವಿಂಗ್ ಕಾರ್ ಚೇಂಜಸ್ ಇಟ್ಸ್ ಡೈರೆಕ್ಷನ್ ವೆನ್ ಫೋರ್ಸ್ ಈಸ್ ಅಪ್ಲೈಡ್ ಆನ್ ಇಟ್ಸ್ ಸ್ಟೀರಿಂಗ್ ವೀಲ್. ಏನು, ಎ ಕಾರ್ ಚೇಂಜಸ್, ಎ ಮೂವಿಂಗ್ ಕಾರ್ ಚೇಂಜಸ್ ಇಟ್ಸ್ ಡೈರೆಕ್ಷನ್ ವೆನ್ ಫೋರ್ಸ್ ಈಸ್ ಅಪ್ಲೈಡ್ ಆನ್ ಇಟ್ಸ್ ಸ್ಟೀರಿಂಗ್ ವೀಲ್. ನೆಕ್ಸ್ಟ್, ಫೋರ್ತ್ ಪಾಯಿಂಟ್, ಫೋರ್ಸ್ ಚೇಂಜಸ್ ಡೈಮೆನ್ಷನ್ಸ್ ಆಫ್ ಅ ಬಾಡಿ. ಎಕ್ಸಾಂಪಲ್ಸ್ ಇದಕ್ಕೆ, ಫಸ್ಟ್ ಎಕ್ಸಾಂಪಲ್, ಅ ಸ್ಪ್ರಿಂಗ್ ಶಾರ್ಟನ್ಸ್ ಇನ್ ಲೆಂತ್ ಇಫ್ ಕಂಪ್ರೆಸಿವ್ ಫೋರ್ಸ್ ಈಸ್ ಅಪ್ಲೈಡ್. ನಾವಿವಾಗ ಒಂದು ಸ್ಪ್ರಿಂಗಿಗೆ ನಾವು ಕಂಪ್ರೆಸ್ ಮಾಡಿದಾಗ, ಫೋರ್ಸ್ ಅಪ್ಲೈ ಮಾಡಿದಾಗ, 2 ಕಡೆಯಿಂದನೂ ಫೋರ್ಸ್ ಅಪ್ಲೈ ಮಾಡಿದಾಗ ಅದೇನಾಗುತ್ತೆ, ಕಂಪ್ರೆಸ್ ಆಗುತ್ತೆ, ಅದು ಶಾರ್ಟನ್ ಆಗುತ್ತೆ ಅದು ಲೆಂತಲ್ಲಿ. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್, ಸಿಲ್ವರ್ ಫ್ಲ್ಯಾಟನ್ಸ್ ಟು ಫಾರ್ಮ್ ಥಿನ್ ಲೀವ್ಸ್ ವೆನ್ ಹ್ಯಾಮರ್ಡ್ ಮಾಡಿದಾಗ ಅದೇನಾಗುತ್ತೆ, ಒಂದು ಫ್ಲ್ಯಾಟನ್ ಆಗುತ್ತೆ. ಸೊ ಹ್ಯಾಮರ್ಡ್ ಮಾಡಿದಾಗ ಏನಾಗುತ್ತೆ, ನಾವು ಫೋರ್ಸ್ ಅಪ್ಲೈ ಮಾಡ್ತಿದ್ದೀವಿ ಅದ್ರ ಮೇಲೆ. ಸೊ ಅದರದ್ದು ಡೈಮೆನ್ಷನ್ ಆಫ್ ಅ ಬಾಡಿ ಚೇಂಜ್ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಇದು ಇವಾಗಲೇ ಬರೀ ಟಿ ಎಕ್ಸಾಮ್ಗೆ ಅಂತಲೇ ಅಲ್ಲ, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸೈನ್ಸ್ ಅಂತಂದರೆ ಈ ವಿಡಿಯೋ ನೀವು
ಓದ್ಕೋಬೋದು. ಅಂದರೆ ಈ ಟಾಪಿಕ್ ಇರುತ್ತಲ್ಲ ಸಿಲೆಬಸ್ಸಲ್ಲಿದ್ದಾಗ ಈ ವಿಡಿಯೋ ಓದ್ಕೋಬೋದು ನೀವು. ಏನಕ್ಕೆ ಅಂದರೆ ನಿಮಗೆ ನೆಕ್ಸ್ಟ್ ಇವಾಗ GPSTR ಎಕ್ಸಾಮ್ಸಲ್ಲಿ ಏನಿರುತ್ತೆ ನಿಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಸೊ ನೀವು ಡೀಟೇಲಾಗಿ ಕಲ್ತ್ಕೊಂಡ್ರೆ ಇದೆಲ್ಲ GPSTR ಎಕ್ಸಾಮ್ಗೂ ಯೂಸ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಬೈ ಗಿವಿಂಗ್ 2 ಎಕ್ಸಾಂಪಲ್ಸ್ ಸ್ಟೇಟ್ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದ ಟರ್ಮ್ ಕಾಂಟ್ಯಾಕ್ಟ್ ಫೋರ್ಸ್. ಇವಾಗ ಕಾಂಟ್ಯಾಕ್ಟ್ ಫೋರ್ಸ್ ಅಂದರೆ ಏನು? ಆನ್ಸರ್ ನೋಡಿ, ಕಾಂಟ್ಯಾಕ್ಟ್ ಫೋರ್ಸ್ ಅಂದರೆ ಏನು? ಅ ಫೋರ್ಸ್ ವಿಚ್ ಈಸ್ ಅಪ್ಲೈಡ್ ಟು ಅನದರ್ ಬಾಡಿ ಥ್ರೂ ಎ ರಿಜಿಡ್ ಆರ್ ನಾನ್ ರಿಜಿಡ್ ಕನೆಕ್ಟರ್ ಈಸ್ ಕಾಲ್ಡ್ ಕಾಂಟ್ಯಾಕ್ಟ್ ಫೋರ್ಸ್. ನೋಡಿ ಇವಾಗ ಎಕ್ಸಾಂಪಲ್ಸ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಂಪಲ್ ನೋಡಿ, ಫಸ್ಟ್ ಎಕ್ಸಾಂಪಲ್, ದ ಫೋರ್ಸ್ ಅಪ್ಲೈಡ್ ಬೈ ಬುಲಕ್ಸ್ ಆನ್ ಎ ಬುಲಕ್ ಕಾರ್ಟ್. ಸೊ ಇವಾಗ ನಿಮಗೆ ಗೊತ್ತಾಯಿತು ಕಾಂಟ್ಯಾಕ್ಟ್ ಫೋರ್ಸಲ್ಲಿ ಏನಿರುತ್ತೆ, ಎ ಫೋರ್ಸ್ ವಿಚ್ ಈಸ್ ಅಪ್ಲೈಡ್ ಟು ಅನದರ್ ಬಾಡಿ ಥ್ರೂ ಎ ರಿಜಿಡ್ ಆರ್ ನಾನ್ ರಿಜಿಡ್ ಕನೆಕ್ಟರ್. ಇವಾಗ ಇಲ್ಲಿ ಯಾರು ಕನೆಕ್ಟರ್, ಇಲ್ಲಿ ಎಕ್ಸಾಂಪಲಲ್ಲಿ ಇಲ್ಲಿ ಒಂದು ಬುಲಕ್ ಕಾರ್ಟಲ್ಲಿ ಯಾರಿಲ್ಲಿ ಒಂದು ಕನೆಕ್ಟರ್ ಯಾವುದು ಅಂತಂದರೆ ಬುಲಕ್ಸ್ ಇರತ್ತಲ್ಲ, ಇವರು ಒಂದು ಕನೆಕ್ಟರ್ ಇದ್ದಾಗೆ. ಇವಾಗ ಫೋರ್ಸ್ ಯಾರು ಅಪ್ಲೈ ಮಾಡ್ತಿರೋದು, ಯಾರು ಬುಲಕ್ಸ್ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದಾರೆ. ಹೇಗೆ ಒಂದು ಕಾರ್ಟಿಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಸೊ ಇದೇನಾಯಿತು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಹ್ಯಾಮರ್ ಹಿಟ್ಟಿಂಗ್ ಎ ನೇಲ್. ಹ್ಯಾಮರ್ನಿಂದ ನಾವು ನೇಲ್ಗೆ ಹಿಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಹ್ಯಾಮರ್ ಏನಿದೆ ಮಧ್ಯದಲ್ಲಿ ಒಂದು ಕನೆಕ್ಟರ್ ಥರ. ನೆಕ್ಸ್ಟ್ ಕ್ವೆಶನ್ ಬಿ ನೋಡಿ, ಬೈ ಗಿವಿಂಗ್ 2 ಎಕ್ಸಾಂಪಲ್ಸ್ ಸ್ಟೇಟ್ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದ ಟರ್ಮ್ ಫೋರ್ಸ್ ಅಟ್ ಡಿಸ್ಟೆನ್ಸ್. ಏನು ಫೋರ್ಸ್ ಅಟ್ ಡಿಸ್ಟೆನ್ಸ್ ಅಂದರೆ ಏನು? ಓಕೆ, ಆನ್ಸರ್ ನೋಡೋಣ. ಫೋರ್ಸ್ ಅಟ್ ಡಿಸ್ಟೆನ್ಸ್ ಅಂದರೆ ಅ ಫೋರ್ಸ್ ವಿಚ್ ಆ್ಯಕ್ಟ್ಸ್ ಅಪಾನ್ ಎ ಬಾಡಿ ವಿತೌಟ್ ದ ಏಡ್ ಆಫ್ ಎ ಕನೆಕ್ಟರ್ ಈಸ್ ಕಾಲ್ಡ್ ಫೋರ್ಸ್ ಅಟ್ ಡಿಸ್ಟೆನ್ಸ್. ಯಾವುದು ಮಧ್ಯದಲ್ಲಿ ಕನೆಕ್ಟರ್ ಇರೋದಿಲ್ಲ ಆ ರೀತಿ ಒಂದು ಫೋರ್ಸ್ ನಾವೊಂದು ಡೈರೆಕ್ಟಾಗಿ ಒಂದು ಬಾಡಿ ಮೇಲೆ ನಾವು ಆ್ಯಕ್ಟ್ ಮಾಡ್ತಾಯಿದ್ದೀವಿ, ಒಂದು ಡೈರೆಕ್ಟ್ ಆಗಿ ಒಂದು ಫೋರ್ಸ್ ಅಪ್ಲೈ ಮಾಡ್ತಾಯಿದ್ದೀವಿ. ಅದಕ್ಕೆ ನಾವೇನು ಹೇಳ್ತೀವಿ, ಫೋರ್ಸ್ ಅಟ್ ಡಿಸ್ಟೆನ್ಸ್. ಇವಾಗ ಕನೆಕ್ಟರ್ ಮಧ್ಯದಲ್ಲಿ ಇರೋದಿಲ್ಲ. ಇವಾಗ ಒಂದು ಕನೆಕ್ಟರ್ ಯಾವುದಿತ್ತು, ಇಲ್ಲಿ ಮೇಲೆ ಕಾಂಟ್ಯಾಕ್ಟ್ ಫೋರ್ಸಲ್ಲಿ ಯಾವುದಿತ್ತು ಕನೆಕ್ಟರ್, ಒಂದು ಬುಲಕ್ಸ್ ಇತ್ತು ಅಥವಾ ಒಂದು ಹ್ಯಾಮರ್ ಇತ್ತು, ಈ ಥರ. ಇವಾಗ ಈ ಎಕ್ಸಾಂಪಲ್ ನೋಡಿ, ಎ ಸ್ಟೋನ್ ಫಾಲ್ಸ್ ಟುವರ್ಡ್ಸ್ ಅರ್ತ್ ಡ್ಯೂ ಟು ಫೋರ್ಸ್ ಆಫ್ ಗ್ರಾವಿಟೇಷನ್. ಇವಾಗ ಸ್ಟೋನ್ಗೆ ನೀವೇನು ಫೋರ್ಸ್ ಹಾಕ್ತಾ ಇಲ್ಲ, ಆದರೆ ಅದು ಕೆಳಗಡೆ ಬೀಳತ್ತಲ್ಲ, ಅವಾಗ ಏನಾಗುತ್ತೆ, ಇಟ್ ಈಸ್ ಡ್ಯೂ ಟು ಫೋರ್ಸ್ ಆಫ್ ಗ್ರಾವಿಟೇಷನ್. ಈ ಥರ ಒಂದು ಎಕ್ಸಾಂಪಲ್ನ ಇದೆಯಲ್ಲ, ಈ ಥರ ಫೋರ್ಸಿಗೆ ನಾವೇನು ಹೇಳ್ತೀವಿ, ಫೋರ್ಸ್ ಅಟ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಎ ಪೀಸ್ ಆಫ್ ಐರನ್ ಈಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಎ ಪವರ್ಫುಲ್ ಮ್ಯಾಗ್ನೆಟ್ ಡ್ಯೂ ಟು ದ ಮ್ಯಾಗ್ನೆಟಿಕ್ ಫೋರ್ಸ್ ಆಫ್ ದ ಮ್ಯಾಗ್ನೆಟ್. ಸೊ ಇವಾಗ ಇದೇನಾಯಿತು, ಒಂದು ಫೋರ್ಸ್ ಅಟ್ ಡಿಸ್ಟೆನ್ಸ್ಗೆ ಇದೆರಡು ಎಕ್ಸಾಂಪಲ್. ಇವಾಗ ಫೋರ್ಸ್ ಅಟ್ ಡಿಸ್ಟೆನ್ಸ್ ಅಂದರೆ ಏನು ನಿಮ್ಗೆ ಗೊತ್ತಾಯಿತು, ಕಾಂಟ್ಯಾಕ್ಟ್ ಫೋರ್ಸ್ ಅಂದರೆ ಏನು ಗೊತ್ತಾಯಿತು. ಓಕೆ ನೋಡಿ, ಇಲ್ಲಿ ಈ ಇಮೇಜಸಲ್ಲಿ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಪುಷ್ ಅಂದರೆ ಏನು, ನೀವು ತಳ್ತಾ ಇರೋದು, ನೀವು ದೂಕ್ತಾ ಇದ್ದೀರಾ, ನೀವು ಅದ್ರ ಮೇಲೆ ಫೋರ್ಸ್ ಹಾಕ್ಬಿಟ್ಟು ದೂಕ್ತಾ ಇದ್ದೀರಾ. ಅಂದರೆ ನೀವು ಯಾವುದೋ ಒಂದು ನಿಮ್ಮ ಮುಂದುಗಡೆ ನೀವು ಫೋರ್ಸಿಂದ ದೂಕ್ತಾ ಇದ್ದೀರಾ, ನಿಮ್ಮಿಂದ ದೂರ ಕಳಿಸ್ತಾ ಇದ್ದೀರಾ ಅದಕ್ಕೆ. ಇದಕ್ಕೆ ಪುಷ್ ಅಂದರೆ ಏನು, ನೀವು ಅದನ್ನು ನೂಗ್ತಾ ಇದ್ದೀರಾ. ಓಕೆ, ಪುಲ್ ಅಂದರೆ ಏನು, ನಿಮ್ಮ ಕಡೆ ಎಳಿತಾ ಇದ್ದೀರಾ. ಪುಲ್ ಅಂದರೆ ನಿಮ್ಮ ಕಡೆ ಬರೋದು, ಪುಷ್ ಅಂದರೆ ನಿಮ್ಗಿನ್ನ ದೂರ ಕಳಿಸ್ತಾ ಇದ್ದೀರಾ, ಪುಲ್ ಅಂದರೆ ನಿಮ್ಮ ಕಡೆ ಎಳ್ಕೋತಾ ಇದ್ದೀರಾ. ಸೊ ಇದು ಡಿಫ್ರೆನ್ಸ್ ನಿಮಗೆ ಮೇನ್ ಗೊತ್ತಿರಬೇಕು. ಕನ್ಫ್ಯೂಸ್ ಮಾಡ್ಕೋತೀರಾ ಯಾವಾಗ ನೀವು ಒಂದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕಾದ್ರೆ. ಪುಷ್ ಅಂದರೆ ನೀವು ಒಂದು ನೂಗ್ತಾ ಇದ್ದೀರಾ, ಪುಲ್ ಅಂದರೆ ನಿಮ್ಮ ಕಡೆ ಎಳಿತಾ ಇರೋದು. ಓಕೆ, ನೆಕ್ಸ್ಟ್ ಮ್ಯಾಗ್ನೆಟಿಸಮ್, ಗ್ರಾವಿಟಿ, ಫ್ರಿಕ್ಷನ್, ಆಕ್ಸಿಲರೇಷನ್ ಇದೆಲ್ಲ ನಿಮಗೆ ಮುಂದೆ ಹೇಳ್ತೀನಿ. ಮ್ಯಾಗ್ನೆಟಿಸಮ್ ಅಂದರೆ ಅದೇ ಮ್ಯಾಗ್ನೆಟಿಕ್ ಫೋರ್ಸ್ ಅಂದರೆ ಏನು, ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಏನು, ಫ್ರಿಕ್ಷನಲ್ ಫೋರ್ಸ್ ಅಂದರೆ ಏನು, ಆಕ್ಸಿಲರೇಷನ್ ಅಂದ್ರೇನು ಮುಂದೆ ನೋಡೋಣ. ನೋಡಿ, ಇದು ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್ಗೆ ಮ್ಯಾಗ್ನೆಟಿಕ್ ಫೋರ್ಸ್, ಇದು ಕೂಡ ಒಂದು ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಏನಂದರೆ ಅಟ್ರ್ಯಾಕ್ಟ್ ಅಥವಾ ರಿಪೆಲ್ ಆಗುತ್ತೆ. ಅಟ್ರ್ಯಾಕ್ಟ್ ಆರ್ ರಿಪೆಲ್ ಈವನ್ ಫ್ರಮ್ ಡಿಸ್ಟೆನ್ಸ್. ಈ ಒಂದು ಫೋರ್ಸ್ ಆಫ್ ಡಿಸ್ಟೆನ್ಸ್ ಅಥವಾ ಡಿಸ್ಟೆನ್ಸ್ ಆಫ್ ಫೋರ್ಸ್ ಅಂತ ಹೇಳಿದ್ನಲ್ಲ, ಅದು ಈ ರೀತಿ ನಾವು ಫೋರ್ಸಿಗೆ ನಾವೇನು ಹೇಳ್ತೀವಿ, ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಇವಾಗ ಮ್ಯಾಗ್ನೆಟಿಕ್ ಫೋರ್ಸ್ ಕಾಂಟ್ಯಾಕ್ಟ್ ಆಗೋದಿಲ್ಲ, ಅದು ಒಂದು ರಿಪೆಲ್ ಆದರೂ ಆಗುತ್ತೆ ಅಥವಾ ಅಟ್ರ್ಯಾಕ್ಟ್ ಆಗುತ್ತೆ. ಮ್ಯಾಗ್ನೆಟ್ ಬಗ್ಗೆ ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ಫೋರ್ಸ್, ಇದು ಕೂಡ ಒಂದು ಏನಿದೆ, ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಇನ್ನು ಗ್ರಾವಿಟೇಷನಲ್ ಫೋರ್ಸ್, ಇದು ಕೂಡ ಒಂದು ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ನೆಕ್ಸ್ಟ್ ಈ ಕ್ವೆಶನಲ್ಲಿ ನೋಡಿ, ಗಿವ್ 2 ಎಕ್ಸಾಂಪಲ್ಸ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್. ಫಸ್ಟ್ ಏನಿದೆ, ಫೋರ್ಸ್ ವಿಚ್ ಪುಲ್ಸ್. ಪುಲ್ಸ್ ಅಂದರೆ ಏನು, ನಿಮ್ಮ ಕಡೆ ಇಳಿಯೋದು.
ಸೊ ಆನ್ಸರ್ ನೋಡಿ, ಎಕ್ಸಾಂಪಲ್ ನೋಡಿ, ಆನ್ಸರ್ ಎ ಬುಲಕ್ ಪುಲ್ಲಿಂಗ್ ಅ ಕಾರ್ಟ್. ಏನು ಒಂದು ಬುಲಕ್ ಕಾರ್ಟ್ ನೀವು ನೋಡಿದ್ದೀರಾ, ಅದೇನು ಮಾಡುತ್ತೆ, ಅದು ಕೌ ಏನು ಮಾಡ್ಕೊಂಡು ಹೋಗ್ತಾ ಇರುತ್ತೆ, ಬುಲಕ್ಸ್ ಏನು ಮಾಡುತ್ತೆ ಅದ್ರ ಕಡೆ ಕರ್ಕೊಂಡು ಹೋಗ್ತಾ ಇರುತ್ತೆ, ಅದು ಅದ್ರ ಕಡೆನೇ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಅದೇನಾಯಿತು, ಫೋರ್ಸ್ ವಿಚ್ ಪುಲ್ಸ್. ಸೆಕೆಂಡ್ ಎಕ್ಸಾಂಪಲ್, 2 teams ಪುಲ್ಲಿಂಗ್ ಎ ರೋಪ್ ಇನ್ ದ ಟಗ್ ಆಫ್ ವಾರ್. ಟಗ್ ಆಫ್ ವಾರ್ ನೀವು ನೋಡಿದ್ದೀರಾ, ಅದರಲ್ಲಿ ಒಂದು 2 teams, ಇವ್ರು ಈ ಕಡೆಯಿಂದ ಅವ್ರ ಕಡೆ ಎಳಿತಾ ಇರ್ತಾರೆ, ಅವರು ಇನ್ನೊಂದು ಟೀಮವರು ಅವ್ರ ಕಡೆ ಎಳಿತಾ ಇರ್ತಾರೆ. ಸೊ ಇದು ಪುಲ್ ಆಯಿತು, ಫೋರ್ಸ್ ವಿಚ್ ಪುಲ್ಸ್. ಸೆಕೆಂಡ್ ಬಿ ಅಲ್ಲಿ ಏನಿದೆ, ಪುಷಿಂಗ್ ಎ ಪಿನ್ ಇಂಟು ಶೆಫ್ ಆಫ್ ಪೇಪರ್. ಪುಷಿಂಗ್ ಎ ಪಿನ್ನ ನೀವು ಒಂದು ಪೇಪರ್ಗೆ ಒಂದು ಏನು ಮಾಡ್ತಾಯಿದ್ದೀರಾ, ಸ್ಟಿಕ್ ಮಾಡ್ತಾಯಿದ್ದೀರಾ, ಅದೇನಾಯಿತು, ಪುಷ್ ಮಾಡ್ತಾ ಇರೋದು, ನೀವು ಅದನ್ನು ಪುಷ್ ಮಾಡ್ತಾ ಇರೋದು. ಸೆಕೆಂಡ್ ಪುಷಿಂಗ್ ಎ ವೀಲ್ ಬಾರೋ, ಅದು ಕೂಡ ನೀವು ಪುಷ್ ಮಾಡ್ತಾ ಇದ್ದೀರಾ, ನಿಮ್ಮಿಂದ ದೂರ ಕಳಿಸ್ತಾ ಇರೋದು. ಪುಷಿಂಗ್ ಅಂದರೆ ನೀವು ಅದನ್ನು ನುಗ್ತಾ ಇದ್ದೀರಾ, ಪುಲ್ಲಿಂಗ್ ಅಂದರೆ ನಿಮ್ಮ ಕಡೆ ಎಳಿತಿರೋದು. ಓಕೆ, ಪುಲ್ ಅಂದರೆ ನಿಮ್ಮ ಕಡೆ, ಪುಷ್ ಅಂದರೆ ನಿಮ್ಮಿಂದ ದೂರ. ಓಕೆ, ಥರ್ಡ್ ಒಂದು ನೋಡಿ, ಫೋರ್ಸ್ ವಿಚ್ ಅಟ್ರಾಕ್ಟ್ಸ್. ಇದಕ್ಕೆ ಎಕ್ಸಾಂಪಲ್ಸ್ ಏನಿದೆ, ಎ ಮ್ಯಾಗ್ನೆಟ್ ಅಟ್ರಾಕ್ಟಿಂಗ್ ಎ ಪೀಸ್ ಆಫ್ ಐರನ್, ಅ ಸ್ಟೋನ್ ಫಾಲಿಂಗ್ ಫ್ರೀಲಿ ಟುವರ್ಡ್ಸ್ ಗ್ರೌಂಡ್. ಇದು ಏನಿದೆ, ಫೋರ್ಸ್ ವಿಚ್ ಅಟ್ರಾಕ್ಟ್ಸ್, ಎ ಸ್ಟೋನ್ ಫ್ರೀಲಿ ಫಾಲಿಂಗ್ ಟುವರ್ಡ್ಸ್ ಗ್ರೌಂಡ್, ಇದು ಕೂಡ ಫೋರ್ಸ್ ವಿಚ್ ಅಟ್ರಾಕ್ಟ್ಸ್. ನೆಕ್ಸ್ಟ್ ಫೋರ್ಸ್ ವಿಚ್ ಕಂಪ್ರೆಸ್, ಅದಕ್ಕೆ ಎಕ್ಸಾಂಪಲ್ ಏನಿದೆ, ಡಿ ಕಂಪ್ರೆಸಿಂಗ್ ಎ ಸ್ಪ್ರಿಂಗ್ ಆಫ್ ಆ್ಯನ್ ಏರ್ ಗನ್. ನೆಕ್ಸ್ಟ್ ಡಾಕ್ಟರ್ ಕಂಪ್ರೆಸಿಂಗ್ ದ ಪ್ಲಂಗರ್ ಆಫ್ ಸಿರಿಂಜ್ ವಿತ್ ವೈಲ್ ಇಂಜೆಕ್ಟಿಂಗ್. ನೆಕ್ಸ್ಟ್ ಫೋರ್ಸ್ ವಿಚ್ ಸ್ಟ್ರೆಚಸ್, ಯಾವುದು, ನೆಕ್ಸ್ಟ್ ಸ್ಟ್ರೆಚಿಂಗ್ ದ ಸ್ಪ್ರಿಂಗ್ ಆಫ್ ಚೆಸ್ಟ್ ಎಕ್ಸ್ಪ್ಯಾಂಡರ್. ಸೆಕೆಂಡ್ ಸ್ಟ್ರೆಚಿಂಗ್ ಅ ರಬ್ಬರ್ ಬಲೂನ್ ಬಿಫೋರ್ ಇನ್ಫ್ಲೇಟಿಂಗ್. ನೆಕ್ಸ್ಟ್ ಫೋರ್ಸ್ ವಿಚ್ ಡಿಫಾರ್ಮ್ಸ್ ಎ ಬಾಡಿ. ಇದಕ್ಕೆ ಎಕ್ಸಾಂಪಲ್ ನೋಡಿ, ಫಸ್ಟ್ ಎಕ್ಸಾಂಪಲ್ ಹ್ಯಾಮರಿಂಗ್ ಎ ಸ್ಟೋನ್, ನೆಕ್ಸ್ಟ್ ಹ್ಯಾಮರಿಂಗ್ ಎ ಮೆಟಲ್ ಇಂಟು ಥಿನ್ ಫಾಯಿಲ್. ಸೊ ಇದಕ್ಕೆ ಈ ರೀತಿ ಒಂದು ಫೋರ್ಸಿಗೆ ಏನು ಹೇಳ್ತೀವಿ, ಫೋರ್ಸ್ ವಿಚ್ ಡಿಫಾರ್ಮ್ಸ್ ಎ ಬಾಡಿ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ನಂಬರ್ 4, ಕ್ಲಾಸಿಫೈ ದ ಫಾಲೋಯಿಂಗ್ ಫೋರ್ಸಸ್ ಇಂಟು ಕಾಂಟ್ಯಾಕ್ಟ್ ಫೋರ್ಸಸ್ ಆ್ಯಂಡ್ ಫೋರ್ಸಸ್ ಅಟ್ ಡಿಸ್ಟೆನ್ಸ್. ಇದರಲ್ಲಿ ಏನೇನು ಯಾವುದ್ಯಾವುದು ಒಂದು ಕಾಂಟ್ಯಾಕ್ಟ್ ಫೋರ್ಸ್ ಅಥವಾ ಒಂದು ಫೋರ್ಸ್ ಅಟ್ ಡಿಸ್ಟೆನ್ಸ್. ಫೋರ್ಸ್ ಅಟ್ ಡಿಸ್ಟೆನ್ಸಿಗೆ ನಾವು ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್ ಅಂತಲೂ ಹೇಳ್ಬೋದು, ಫೋರ್ಸಸ್ ಅಟ್ ಡಿಸ್ಟೆನ್ಸಿಗೆ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಳ್ಬೋದು. ಸೊ ನೋಡಿ, ಇವಾಗ ಕಾಂಟ್ಯಾಕ್ಟ್ ಫೋರ್ಸಸ್ ಯಾವುದ್ಯಾವುದು, ಕಾಂಟ್ಯಾಕ್ಟ್ ಫೋರ್ಸಸ್ ಆರ್ ಫ್ರಿಕ್ಷನಲ್ ಫೋರ್ಸ್, ಹೈಡ್ರಾಲಿಕ್ ಫೋರ್ಸ್ ಮತ್ತು ಮೆಕ್ಯಾನಿಕಲ್ ಫೋರ್ಸ್. ಕಾಂಟ್ಯಾಕ್ಟ್ ಫೋರ್ಸಸ್ ನಿಮಗೆ ಸ್ಲೈಡ್ ತೋರಿಸ್ದೆ ನಾನು ಜಸ್ಟ್ ಇದಕ್ಕಿಂತ ಮುಂಚೆ. ಸೊ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್ ಯಾವುದು ಅಥವಾ ಫೋರ್ಸಸ್ ಅಟ್ ಡಿಸ್ಟೆನ್ಸ್ ಯಾವುದು ಅಂದರೆ, ನಾವು ಇವಾಗ ಗ್ರಾವಿಟೇಷ್ನಲ್ ಫೋರ್ಸ್ ಮತ್ತು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್, ಮ್ಯಾಗ್ನೆಟಿಕ್ ಫೋರ್ಸ್. ಇವಾಗ ಗ್ರಾವಿಟೇಷ್ನಲ್ ಫೋರ್ಸಲ್ಲಿ ನಾವು ಒಂದು ಯಾವುದು ನಾವು ಟಚ್ ಮಾಡಲ್ಲ, ಅದು ಆಟೋಮೆಟಿಕ್ಕಾಗಿ ಅಟ್ರ್ಯಾಕ್ಟ್ ಮಾಡುತ್ತೆ. ಇದ್ರ ಮ್ಯಾಗ್ನೆಟಿಕ್ ಫೋರ್ಸಲ್ಲೂ ಕೂಡ ಒಂದು ನಾವು ಟಚ್ ಮಾಡೋದಿಲ್ಲ, ಅದು ಆಟೋಮೆಟಿಕ್ಕಾಗಿ ಅಟ್ರ್ಯಾಕ್ಟ್ ಆಗುತ್ತೆ ಮತ್ತು ರಿಪೆಲ್ ಆಗುತ್ತೆ, ಏನು ಒಂದು ಡಿಸ್ಟೆನ್ಸಿಂದನೇ. ಸೊ ಅದು ಕೂಡ ಒಂದು ಫೋರ್ಸ್ ಅಟ್ ಡಿಸ್ಟೆನ್ಸ್ ಅಥವಾ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಳ್ಬೋದು. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಕೂಡ ಒಂದು ಫೋರ್ಸ್ ಅಟ್ ಡಿಸ್ಟೆನ್ಸ್ ಅಥವಾ ನಾನ್ ಕಾಂಟ್ಯಾಕ್ಟ್ ಡಿಸ್ಟೆನ್ಸ್. ನೆಕ್ಸ್ಟ್ ಕ್ವೆಶನ್, ನೇಮ್ 2 effects of force applied to non-rigid body. Support your answer by an example. ಇವಾಗ 2 effects of force applied on a non-rigid body ಯಾವ್ದ್ಯಾವುದು ಅಂತಂದರೆ, ಇವಾಗ ನಾನ್ ರಿಜಿಡ್ ಬಾಡಿನ ನಾವು ಅಪ್ಲೈ ಮಾಡ್ತೀವಿ, ಫೋರ್ಸ್ ಅಪ್ಲೈ ಮಾಡ್ತೀವಿ, ಅದು ಆವಾಗ ಏನಾಗುತ್ತೆ ಅಂದರೆ, ಫಸ್ಟ್ ಏನಾಗುತ್ತೆ, ಇಟ್ ಕ್ಯಾನ್ ಡಿಫಾರ್ಮ್. ಸೆಕೆಂಡ್ ಏನಾಗುತ್ತೆ, ಇಟ್ ಚೇಂಜಸ್ ಸೈಜ್ ಆಫ್ ನಾನ್ ರಿಜಿಡ್ ಬಾಡಿ. ಎಕ್ಸಾಂಪಲ್ ನೋಡಿ ಗೊತ್ತಾಗುತ್ತೆ, ಕಾಟನ್ ಆನ್ ಸ್ಪಿನ್ನಿಂಗ್ ಇಂಟು ಯಾನ್ ಚೇಂಜಸ್ ಇನ್ ಸೈಜ್ ಆ್ಯಂಡ್ ಶೇಪ್. ಇನ್ನೊಂದು, ಇವಾಗ ಹ್ಯಾಮರಿಂಗ್ ಮಾಡಿದಾಗ, ಒಂದು ಮೆಟಲ್ನ ಹ್ಯಾಮರಿಂಗ್ ಮಾಡಿದಾಗ ಅದೇನಾಗುತ್ತೆ, ಒಂದು ಥಿನ್ ಶೀಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅಥವಾ ಥಿನ್ ವೈರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇವಾಗ ಅದಕ್ಕೆ ಎಕ್ಸಾಂಪಲ್ ಇದು ಏನು, ಒಂದು ಎಕ್ಸಾಂಪಲ್ ಏನಿರೋದು, ಒಂದು ಫೋರ್ಸ್ ಅಪ್ಲೈ ಟು ಎ ನಾನ್ ರಿಜಿಡ್ ಬಾಡಿ ಮಾಡಿದಾಗ, ಒಂದು ನಾನ್ ರಿಜಿಡ್ ಬಾಡಿಗೆ ನಾವು ಫೋರ್ಸ್ ಅಪ್ಲೈ ಮಾಡಿದಾಗ ಅವಾಗ ಅದೇನಾಗುತ್ತೆ ಅಂತಂದರೆ, ಇಟ್ ಚೇಂಜಸ್ ಇಟ್ಸ್ ಸೈಜಲ್ಲಿ ಚೇಂಜ್ ಆಗುತ್ತೆ. ಇನ್ನೊಂದು, ಇಟ್ ಕ್ಯಾನ್ ಡಿಫಾರ್ಮ್ ದ ನಾನ್ ರಿಜಿಡ್ ಬಾಡಿ. ನೆಕ್ಸ್ಟ್ ಕ್ವೆಶನ್, ನೇಮ್ 2 effects ಆಫ್ ಫೋರ್ಸ್ ಅಪ್ಲೈಡ್ ಟು ಎ ರಿಜಿಡ್ ಬಾಡಿ. ಇವಾಗ ಒಂದು ರಿಜಿಡ್ ಬಾಡಿಗೆ ಒಂದು ಫೋರ್ಸ್ ಅಪ್ಲೈ ಮಾಡಿದಾಗ ಅದು ಏನು ಎಫೆಕ್ಟ್ ಆಗುತ್ತೆ, ಒಂದು ರಿಜಿಡ್ ಬಾಡಿಗೆ ನೀವು ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀರಾ, ಆವಾಗ ಏನು ಎಫೆಕ್ಟ್ ಆಗುತ್ತೆ, ಏನಾಗುತ್ತೆ ಆವಾಗ, ಇದಕ್ಕೆ ಎಕ್ಸಾಂಪಲ್ ಕೂಡ ಕೊಡಿ ಅಂತ ಹೇಳಿದ್ದಾರೆ. ಆನ್ಸರ್ ನೋಡಿ, ಫಸ್ಟ್ ಇಟ್
ಸೆಟ್ಸ್ ಎ ಸ್ಟೇಷ್ನರಿ ಬಾಡಿ ಇನ್ ಮೋಷನ್. ಒಂದು ಸ್ಟೇಷ್ನರಿ ಬಾಡಿ ಇರುತ್ತೆ, ಅದಕ್ಕೆ ಮೋಷನ್ ಮಾಡುತ್ತೆ. ಅಥವಾ ಸ್ಟಾಪ್ಸ್ ಎ ಮೂವಿಂಗ್ ಬಾಡಿ, ಒಂದು ಬಾಡಿ ರೆಸ್ಟಲ್ಲಿರತ್ತಲ್ಲ ಅದಕ್ಕೆ ಒಂದು ಮೋಷನಲ್ಲಿ ತಗೊಂಬರುತ್ತೆ. ಅಥವಾ ಒಂದು ಮೋಷನಲ್ಲಿರುತ್ತೆ ಅಥವಾ ಒಂದು ಮೂವಿಂಗ್ ಬಾಡಿಗೆ ಸ್ಟಾಪ್ ಮಾಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್, ಎ ಬಾಲ್ ಈಸ್ ಸೆಟ್ ಇನ್ ಟು ಮೋಷನ್ ಆನ್ ಹಿಟ್ಟಿಂಗ್ ವಿತ್ ಹಾಕಿ ಸ್ಟಿಕ್. ನಾವೊಂದು ಬಾಲ್ಗೆ ಹೊಡೆದಾಗ ಏನಾಗುತ್ತೆ, ಅವಾಗ ಅಲ್ಲಿ ಮೋಷನ್ ನಡೆಯುತ್ತೆ. ಓಕೆ, ಸೆಕೆಂಡ್ ನೋಡಿ, ಇಟ್ ಕ್ಯಾನ್ ಡಿಫಾರ್ಮ್ ದ ಬಾಡಿ. ಸೊ ಇವಾಗ ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಇಟ್ ಕ್ಯಾನ್ ಡಿಫಾರ್ಮ್ ದ ಬಾಡಿ. ಫಾರ್ ಎಕ್ಸಾಂಪಲ್, ಆ್ಯನ್ ಐರನ್ ನೇಲ್ ಫ್ಲ್ಯಾಟನ್ಸ್ ಆನ್ ಹ್ಯಾಮರಿಂಗ್. ಐ ಹೋಪ್ ನಿಮಗೆ ಇಲ್ಲಿವರೆಗೂ ಅರ್ಥ ಆಗಿದೆ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ಕ್ವೆಶನ್ ಓದಿ ಕ್ಲೀನಾಗಿ ಒಂದು ಕಾನ್ಸಂಟ್ರೇಷನಿಂದ ನೀವು ಓದ್ಬಿಟ್ಟು ನೋಡಿದ್ರೆ ಅರ್ಥ ಆಗುತ್ತೆ. ಈಸಿ ಇದೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 7. ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದ ಟರ್ಮ್ ಇನರ್ಷಿಯಾ? ಇನರ್ಷಿಯಾ ಅಂದರೆ ಏನು? ಆನ್ಸರ್ ನೋಡಿ ಅದಕ್ಕೆ. ದ ಟೆಂಡೆನ್ಸಿ ಆಫ್ ಅ ಬಾಡಿ ಟು ಕಂಟಿನ್ಯೂ ಇನ್ ಇಟ್ಸ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಯೂನಿಫಾರ್ಮ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ even on the application of external force is called inertia. ಏನು? the tendency of a body to continue in its state of rest or uniform motion in a straight line. ನೋಡಿ, ಇವಾಗ ಇದು ವೆರಿ ಇಂಪಾರ್ಟೆಂಟ್. ಇದು ಇನರ್ಷಿಯಾ ಅಂದರೆ ಏನು, ಇದು ಇಂಪಾರ್ಟೆಂಟ್. ಏನಕ್ಕೆ? ನಿಮಗೆ ಎವ್ರಿ ಇಯರ್ ಒಂದು ಕ್ವೆಶನ್ ಪೇಪರ್ 1ಅಲ್ಲೂ ಕೇಳ್ತಾ ಇದ್ದಾರೆ, ಪೇಪರ್ 2ಅಲ್ಲೂ ಕೇಳ್ತಾ ಇದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಇನರ್ಷಿಯಾ ಅಥವಾ ನ್ಯೂಟನ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ, ಅದು ಮೂರು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ವಾಟ್ ಡಿಟರ್ಮೈನ್ಸ್ ದ ಇನರ್ಷಿಯಾ ಆಫ್ ಎ ಬಾಡಿ? ಆನ್ಸರ್, ದ ಮಾಸ್ ಆಫ್ ಅ ಬಾಡಿ ಡಿಟರ್ಮೈನ್ಸ್ ಇಟ್ಸ್ ಇನರ್ಷಿಯಾ. ಮಾಸ್, ಒಂದು ಬಾಡಿದು ಮಾಸ್ ಎಷ್ಟಿದೆ ಅದು ಏನು ಹೇಳುತ್ತೆ, ಅದರದ್ದು ಇನರ್ಷಿಯಾ ಎಷ್ಟಿದೆ ಅಂತ ಹೇಳುತ್ತೆ. ಸೊ ದಟ್ ಈಸ್ ಇನರ್ಷಿಯಾ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮಾಸ್ ಆಫ್ ದ ಬಾಡಿ. Inertia is directly proportional to the mass of body. Okay, next question ನೋಡಿ. Define 2 kinds of inertia. ಇದಕ್ಕೆ ಒಂದು ಎಕ್ಸಾಂಪಲ್ಸ್ ಕೊಡಿ ಅಂತ ಹೇಳಿದ್ದಾರೆ. 2 kinds of inertia ಯಾವುದ್ಯಾವುದು? ಇನರ್ಷಿಯಾ ಆಫ್ ರೆಸ್ಟ್. ಫಸ್ಟ್ ಇನರ್ಷಿಯಾ ಆಫ್ ರೆಸ್ಟ್ ಅಂದರೆ ಏನು ನೋಡೋಣ. ಅದಕ್ಕೆ ಎಕ್ಸಾಂಪಲ್, ಇನರ್ಷಿಯಾ ಆಫ್ ರೆಸ್ಟ್ ಅಂದರೆ ಏನು? ದ ಟೆಂಡೆನ್ಸಿ ಆಫ್ ಎ ಬಾಡಿ ಟು ಕಂಟಿನ್ಯೂ ಇನ್ ಇಟ್ಸ್ ಸ್ಟೇಟ್ ಆಫ್ ರೆಸ್ಟ್ ಈವನ್ ಆನ್ ದ ಅಪ್ಲಿಕೇಶನ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಕಾಲ್ಡ್ ಇನರ್ಷಿಯಾ ಆಫ್ ರೆಸ್ಟ್. Example, a rider sitting on a horseback falls backward if the horse gallops off suddenly. It is because when the horse suddenly sets itself in motion, the rider on account of inertia of rest tends to continue in the state of rest. Thus, the rider is left behind the horse and hence falls. Next, inertia of motion. Next, ಒಂದು ಇನರ್ಷಿಯಾ ಆಫ್ ರೆಸ್ಟ್ ಆಯಿತು. ಇವಾಗ ಇನರ್ಷಿಯಾ ಆಫ್ ಮೋಷನ್ ಅಂದರೆ ಏನು? ದ ಟೆಂಡೆನ್ಸಿ ಆಫ್ ಎ ಬಾಡಿ ಟು ಕಂಟಿನ್ಯೂ ಇನ್ ಇಟ್ಸ್ ಸ್ಟೇಟ್ ಆಫ್ ಯೂನಿಫಾರ್ಮ್ ಮೋಷನ್ ಈವನ್ ಆನ್ ದ ಅಪ್ಲಿಕೇಶನ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಕಾಲ್ಡ್ ಇನರ್ಷಿಯಾ ಆಫ್ ಮೋಷನ್. ನೋಡಿ, ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ, ಕನ್ಫ್ಯೂಸ್ ಆಗಬಾರ್ದು. ಇನರ್ಷಿಯಾ ಆಫ್ ಮೋಷನ್ ಮತ್ತು ಇನರ್ಷಿಯಾ ಆಫ್ ರೆಸ್ಟಲ್ಲಿ ಎರಡರಲ್ಲಿ ಕನ್ಫ್ಯೂಸ್ ಆಗಬೇಡಿ. ಇನರ್ಷಿಯಾ ಆಫ್ ಮೋಷನಲ್ಲಿ ಏನಿರುತ್ತೆ, ಒಂದು ಎಕ್ಸಾಂಪಲಲ್ಲಿ ಏನಿರುತ್ತೆ, ಫಾಲ್ ಫಾರ್ವರ್ಡ್ ಅಂತ ಕೊಟ್ಟಿರ್ತಾರೆ. ಇನರ್ಷಿಯಾ ಆಫ್ ಮೋಷನಲ್ಲಿ ಫಾಲ್ ಫಾರ್ವರ್ಡ್ ಅಂತ ಇರುತ್ತೆ. ಇನರ್ಷಿಯಾ ಆಫ್ ರೆಸ್ಟಲ್ಲಿ ಏನಿರುತ್ತೆ, ಒಂದು ಫಾಲ್ ಬ್ಯಾಕ್ವರ್ಡ್ ಅಂತ ಇರುತ್ತೆ. ಈ ಥರ ಒಂದು ಡೈರೆಕ್ಟ್ ನಿಮಗೆ ಕ್ವೆಶನ್ ಕೊಟ್ಬಿಟ್ರೆ, ಎಕ್ಸಾಂಪಲ್ ಕೊಟ್ಬಿಟ್ರೆ ನೀವು ಅದನ್ನು ಬೇಗ ನೀವು ಟಿಕ್ ಮಾಡಿಬಿಡ್ಬೋದು. ಓಕೆ, ಫಾಲ್ ಫಾರ್ವರ್ಡ್ ಅಂದರೆ ಮೋಷನಲ್ಲಿರುತ್ತೆ, ಫಾಲ್ ಬ್ಯಾಕ್ವರ್ಡ್ ಅಂದರೆ ಇನರ್ಷಿಯಾ ಆಫ್ ರೆಸ್ಟಲ್ಲಿರುತ್ತೆ. ಎಕ್ಸಾಂಪಲ್ ನೋಡಿ ಇದಕ್ಕೆ. ದ ಪ್ಯಾಸೆಂಜರ್ಸ್ ಇನ್ ಎ ರನ್ನಿಂಗ್ ಬಸ್ ಫಾಲ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್ ವೆನ್ ಬ್ರೇಕ್ಸ್ ಆರ್ ಅಪ್ಲೈಡ್ ಸಡನ್ಲಿ. ಇಟ್ ಈಸ್ ಬಿಕಾಸ್ ವೆನ್ ದ ಬಸ್ ಸಡನ್ಲಿ ಕಮ್ಸ್ ಟು ರೆಸ್ಟ್, ದ ಪ್ಯಾಸೆಂಜರ್ಸ್ ಆನ್ ಅಕೌಂಟ್ ಆಫ್ ಇನರ್ಷಿಯಾ ಆಫ್ ಮೋಷನ್ ಟೆಂಡ್ ಟು ಕಂಟಿನ್ಯೂ ಟು ಮೂವ್ ಇನ್ ಫಾರ್ವರ್ಡ್ ಡೈರೆಕ್ಷನ್ ಆ್ಯಂಡ್ ಹೆನ್ಸ್ ಫಾಲ್ ಫಾರ್ವರ್ಡ್. ಸೊ ಇದೇನಾಯಿತು? ಎಕ್ಸಾಂಪಲ್ಸ್ ಆಫ್ ಇನರ್ಷಿಯಾ ಆಫ್ ಮೋಷನ್. ನೋಡಿ, ನಿಮಗೆ ಬಹಳಷ್ಟು ಇದು ಎಕ್ಸಾಂಪಲ್ಸ್ ಓದಬೇಕು. ಏನಕ್ಕೆ ಅಂದರೆ ನೆಕ್ಸ್ಟ್ ಕ್ವೆಶನಲ್ಲಿ ಬರುತ್ತೆ ನೋಡಿ. ಆ ನೆಕ್ಸ್ಟ್ ಕ್ವೆಶನಲ್ಲಿ ಏನಿದೆ, ನಿಮಗೆ ಇವಾಗ ಕಾರ್ಟೆಟಲ್ಲಿ ಕೇಳಿದರು, ಒಂದು ಪೇಪರ್ 1 ಮತ್ತು ಪೇಪರ್ 2 ಎರಡರಲ್ಲೂ ಕೇಳಿದರು ಆ ಕ್ವೆಶನ್. ಸೊ ಅದು ಡೀಟೇಲಾಗಿ ಓದಿದಾಗ ನಿಮಗೆ ಏನು ಅಂತ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಅದು ಕ್ವೆಶನ್ ಕೇಳ್ತಾರೆ. ಈ ಚಾಪ್ಟರಿಂದ ಅಟ್ಲೀಸ್ಟ್ 2 ಮಾರ್ಕ್ಸ್ ಕ್ವೆಶನ್ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಇವಾಗ ಇಲ್ಲಿ ನೋಡಿ. ಎಕ್ಸ್ಪ್ಲೈನ್ ದ ಫಾಲೋಯಿಂಗ್. ವೈ ಡು ವಿ ಜರ್ಕ್
wet clothes before spreading them on line. ಇವಾಗ ನಾವು ಬಟ್ಟೆ ಒಗೆಯೋಕ್ಕಿಂತ ಮುಂಚೆ ನಾವು ಬಟ್ಟೆಗೆ ಈ ಥರ ಶೇಕ್ ಮಾಡ್ತೀವಿ. ಅದು ಏನಕ್ಕೆ ಅಂತಂದರೆ ಆನ್ಸರ್ ನೋಡಿ, ಇನಿಷಿಯಲಿ ದ ವಾಟರ್ ಆ್ಯಂಡ್ ಕ್ಲೋತ್ಸ್ ಆರ್ ಇನ್ ದ ಸ್ಟೇಟ್ ಆಫ್ ರೆಸ್ಟ್. ವೆನ್ ದ ಕ್ಲೋತ್ಸ್ ಆರ್ ಸಡನ್ಲಿ jerked, the water in them on account of inertia of rest tends to continue in its state of rest. Thus, the droplets of water are left behind and fall off the cloth. So, removal of water from clothes helps them to dry quickly. ಸೊ ಇವಾಗ ನೆಕ್ಸ್ಟ್ ಬರ್ತಾ ಇದೆ ನೋಡಿ, ಅದು ಪೇಪರ್ 1ಅಲ್ಲಿ ಏನು ಕೇಳಿದರು, ಒಂದು ಕ್ವೆಶನ್ ಏನಿತ್ತು ಅಂದರೆ ಡಸ್ಟ್ ಪಾರ್ಟಿಕಲ್ಸ್ ಫ್ರಮ್ ಎ ಕಾರ್ಪೆಟ್ ವಿಲ್ ಬಿ ರಿಮೂವ್ಡ್ ಬೈ ಬೀಟಿಂಗ್ ಇಟ್. ಇದು ಯಾವುದು ಒಂದು ಐಡೆಂಟಿಫೈ ದ ಪ್ರಿನ್ಸಿಪಲ್ ಆಫ್ ಫಿಸಿಕ್ಸ್ ಯೂಸ್ಡ್ ಹಿಯರ್ ಅಂತ ಕೇಳಿದರು. ಆಪ್ಷನ್ಸಲ್ಲಿ ಏನಿತ್ತು, ಇದು ಯಾವುದು ನ್ಯೂಟನ್ಸ್ ಫಸ್ಟ್ ಲಾನೋ ಅಥವಾ ನ್ಯೂಟನ್ಸ್ ಸೆಕೆಂಡ್ ಲಾನೋ, ನ್ಯೂಟನ್ಸ್ ಥರ್ಡ್ ಲಾನೋ ಅಥವಾ ನ್ಯೂಟನ್ಸ್ ಲಾ ಆಫ್ ಯೂನಿವರ್ಸಲ್ ಗ್ರಾವಿಟೇಷನ್, ಈ ಥರ 4 ಆಪ್ಷನ್ ಕೇಳಿದರು. ಸೊ ಇದು ಯಾವುದ್ರಲ್ಲಿ ಬರುತ್ತೆ, ಇವಾಗ ಇನರ್ಷಿಯಾ ಅಥವಾ ಒಂದು ಲಾ ಆಫ್ ಇನರ್ಷಿಯಾ ಅಥವಾ ಫಸ್ಟ್ ಲಾ ಆಫ್ ಮೋಷನ್ ಇದಕ್ಕೆ ರೈಟ್ ಆನ್ಸರ್. ಇವಾಗ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ, ಏನು ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನಲ್ಲಿ ಏನಿರುತ್ತೆ ಅದಕ್ಕೆ ಲಾ ಆಫ್ ಇನರ್ಷಿಯಾ ಅಂತಲೂ ಕರಿತೀವಿ. ಓಕೆ, ಇವಾಗ ಇಲ್ಲಿ ಕ್ವೆಶನಲ್ಲಿ ನೋಡಿ ಏನಿದೆ, ಇನಿಷಿಯಲಿ ದ ಲೂಸ್ ಡಸ್ಟ್ ಆ್ಯಂಡ್ ಕಾರ್ಪೆಟ್ ಆರ್ ಇನ್ ದ ಸ್ಟೇಟ್ ಆಫ್ ರೆಸ್ಟ್. ಇನಿಷಿಯಲಿ ಅಂದರೆ ಸ್ಟಾರ್ಟಿಂಗಲ್ಲಿ ದ ಲೂಸ್ ಡಸ್ಟ್ ಆ್ಯಂಡ್ ಕಾರ್ಪೆಟ್ ಆರ್ ಇನ್ ದ ಸ್ಟೇಟ್ ಆಫ್ ರೆಸ್ಟ್. 2 ಸ್ಟೇಟ್ ಆಫ್ ರೆಸ್ಟಲ್ಲಿತ್ತು ಸ್ಟಾರ್ಟಿಂಗಲ್ಲಿ. ವೆನ್ ದ ಕಾರ್ಪೆಟ್ ಈಸ್ ಹಿಟ್ ವಿತ್ ಅ ಸ್ಟಿಕ್ ಇಟ್ ಈಸ್ ಸಡನ್ಲಿ ಸೆಟ್ ಇನ್ ಟು ಮೋಷನ್. ನಾವು ಕಾರ್ಪೆಟ್ನ ಹಿಟ್ ಮಾಡಿದಾಗ ಅದೇನಾಗುತ್ತೆ, ಇಟ್ ಸಡನ್ಲಿ ಸ್ಟಾರ್ಟ್ ಇನ್ ಟು ಮೋಷನ್. ಬಟ್ ನಾಟ್ ದ ಡಸ್ಟ್ ಪಾರ್ಟಿಕಲ್ಸ್ ಆನ್ ಅಕೌಂಟ್ ಆಫ್ ಇನರ್ಷಿಯಾ ಆಫ್ ರೆಸ್ಟ್. ಆ್ಯಸ್ ಡಸ್ಟ್ ಪಾರ್ಟಿಕಲ್ಸ್ ಆರ್ ಲೆಫ್ಟ್ ಬಿಹೈಂಡ್ ದ ಕಾರ್ಪೆಟ್ ದೇರ್ಫೋರ್ ದೇ ಫ್ಲೈ ಆಫ್. ನೋಡಿ, ಇದು ಥರ್ಡ್ ಕ್ವೆಶನ್. ಇವಾಗ ಬೇಗ ಓದ್ಕೊಂಡು ಹೋಗ್ಬಿಡೋಣ. ಥರ್ಡ್ ಕ್ವೆಶನ್ ಏನಿದೆ, ವೈ ಡು ದ ಫ್ರೂಟ್ಸ್ ಫಾಲ್ ಆಫ್ ದ ಬ್ರಾಂಚಸ್ ಆಫ್ ಅ ಟ್ರೀ ಇನ್ ಸ್ಟ್ರಾಂಗ್ ವಿಂಡ್. ಏನಕ್ಕೆ ಅಂತಂದರೆ ನೋಡಿ, ಥರ್ಡ್ ನೋಡಿ, ಇನಿಷಿಯಲಿ ದ ಫ್ರೂಟ್ಸ್ ಆ್ಯಂಡ್ ಬ್ರಾಂಚಸ್ ಆರ್ ಇನ್ ದ ಸ್ಟೇಟ್ ಆಫ್ ರೆಸ್ಟ್. ವೆನ್ ಸ್ಟ್ರಾಂಗ್ ವಿಂಡ್ ಸೆಟ್ ದ ಬ್ರಾಂಚಸ್ ಇನ್ ಮೋಷನ್, ದ ಫ್ರೂಟ್ಸ್ ಆನ್ ಅಕೌಂಟ್ ಆಫ್ ಇನರ್ಷಿಯಾ ಆಫ್ ರೆಸ್ಟ್ tend to continue in their state of rest. Thus, a lot of strain builds up at the junction of fruit and branch and hence the fruits drop down. Okay, next question nodi, question number 4. Why does a pillion rider falls forward when a driver of a 2-seater vehicle suddenly applies brake? When a driver of a 2-seater vehicle suddenly applies brake. Next answer nodi adike, initially the driver and the pillion rider are in the state of motion. When the driver applies brakes and brings machine to halt, the body of pillion rider continues moving forward on account of inertia of motion. ಫಾರ್ವರ್ಡ್ ಬರ್ತಾರೆ ಯಾವಾಗ ಅಂತಂದರೆ ಇನರ್ಷಿಯಾ ಆಫ್ ಮೋಷನ್ ಆದಾಗ ಅವರು ಒಂದು ಸಡನ್ನಾಗಿ ಸಡನ್ ಬ್ರೇಕ್ ಹಾಕಿದಾಗ ಏನಾಗುತ್ತೆ, ಫಾರ್ವರ್ಡ್ ಬರ್ತಾರೆ. ಸೊ ಅದೇನಾಯಿತು, ಇನರ್ಷಿಯಾ ಆಫ್ ಮೋಷನಿಂದ ಅವ್ರು ಆ ಥರ ಆಗೋದು. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 9 ನೋಡಿ, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದ ಟರ್ಮ್ ಮೊಮೆಂಟಮ್. ಮೊಮೆಂಟಮ್ ಅಂದರೆ ಏನು? ಆನ್ಸರ್ ನೋಡಿ, ದ ಫೋರ್ಸ್ ಪೊಸೆಸ್ಡ್ ಬೈ ಎ ಮೂವಿಂಗ್ ಬಾಡಿ ಅಟ್ ಸಮ್ ಪರ್ಟಿಕ್ಯುಲರ್ ಇನ್ಸ್ಟಂಟ್ ಡ್ಯೂರಿಂಗ್ ಇಟ್ಸ್ ಕೋರ್ಸ್ ಆಫ್ ಮೋಷನ್. ದ ಫೋರ್ಸ್ ಪೊಸೆಸ್ಡ್ ಬೈ ಎ ಮೂವಿಂಗ್ ಬಾಡಿ ಅಟ್ ಸಮ್ ಪರ್ಟಿಕ್ಯುಲರ್ ಇನ್ಸ್ಟಂಟ್ ಡ್ಯೂರಿಂಗ್ ಇಟ್ಸ್ ಕೋರ್ಸ್ ಆಫ್ ಮೋಷನ್ ಇಸ್ ಕಾಲ್ಡ್ ಮೊಮೆಂಟಮ್. ಇನ್ನು ನೋಡೋಣ ಮುಂದೆ, ಇನ್ನೂ ಅರ್ಥ ಆಗುತ್ತೆ ನಿಮಗೆ ಎಕ್ಸಾಂಪಲ್ಸ್ ನೋಡಿದಾಗ. ನೆಕ್ಸ್ಟ್ ಅದರಲ್ಲೇ ಸೆಕೆಂಡ್ ಏನಿದೆ, ಬಿ, ಸ್ಟೇಟ್ 2 ಫ್ಯಾಕ್ಟರ್ಸ್ ವಿಚ್ ಡಿಟರ್ಮೈನ್ ಮೊಮೆಂಟಮ್ ಆಫ್ ಅ ಬಾಡಿ. ಇದು ನೋಡಿ, ಫಸ್ಟ್ ಏನಿದೆ, ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮಾಸ್ ಆಫ್ ದ ಬಾಡಿ. ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಮಾಸ್ ಆಫ್. ಸೆಕೆಂಡ್ ಪಾಯಿಂಟ್ ಏನಿದೆ, ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವೆಲಾಸಿಟಿ ಆಫ್ ದ ಬಾಡಿ. ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಆಫ್ ದಿ ಬಾಡಿ ಒಂದು, ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವೆಲಾಸಿಟಿ ಆಫ್ ಬಾಡಿ. ಇದೆರಡು ಏನಿದೆ, ಒಂದು 2 ಫ್ಯಾಕ್ಟರ್ಸ್ ವಿಚ್ ಡಿಟರ್ಮೈನ್ ಮೊಮೆಂಟಮ್ ಆಫ್ ಅ ಬಾಡಿ. ಓಕೆ, ನೆಕ್ಸ್ಟ್ ನೋಡಿ, ಇದು ಮೊಮೆಂಟಮ್ಗೆ ಒಂದು ಫಾರ್ಮುಲಾ ನೀವು ಒಂದು ನೆನಪಿಗಿಟ್ಕೋಬೋದು. ಯಾವುದು ಅಂದರೆ P=mv. ಮೊಮೆಂಟಮ್ಗೆ ಡೆಫಿನೇಷನ್ ನೀವು ಈ ಥರನೂ ಬರಿಬೋದು. P=mv ಅಂದರೆ ಪಿ ಮೊಮೆಂಟಮ್ಗೆ ಪಿ ಅಂತ ಡಿನೋಟ್ ಮಾಡ್ತೀವಿ. ಮತ್ತು ಎಮ್ ಅಂದರೆ ಏನು, ಮಾಸ್, ಮತ್ತು ವಿ ಅಂದರೆ ವೆಲಾಸಿಟಿ. P=mv. ಕ್ವೆಶ್ಚನ್ ನಂಬರ್ 10, ಸ್ಟೇಟ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್. ಆನ್ಸರ್ ನೋಡಿ, ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು applied force and takes the direction in which the force is
ಅಪ್ಲೈಡ್. ಇದಕ್ಕೆ ಅಥವಾ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಅ ಬಾಡಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಅಪ್ಲೈಡ್ ಫೋರ್ಸ್ ಆ್ಯಂಡ್ ಟೇಕ್ಸ್ ಪ್ಲೇಸ್ ಇನ್ ದ ಡೈರೆಕ್ಷನ್ ಇನ್ ವಿಚ್ ದಟ್ ಫೋರ್ಸ್ ಆ್ಯಕ್ಟ್ಸ್ ಅಥವಾ ಇನ್ ವಿಚ್ ದ ಫೋರ್ಸ್ ಈಸ್ ಅಪ್ಲೈಡ್ ಅಥವಾ ಆ್ಯಕ್ಟ್ಸ್ ಈ ಥರ ಇರುತ್ತೆ. ಓಕೆ, ಇವಾಗ ನಿಮಗೆ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ಗೆ ಒಂದು ಕ್ವೆಶನ್ ಕೇಳಿದರು. ಸೊ ಅದಕ್ಕೆ ಫಾರ್ಮುಲಾ ಏನು ಅಂತಂದ್ಬಿಟ್ಟು ಮಿಕ್ಸ್ ಮಾಡಿಕೊಟ್ಟಿದ್ರು. F = ma ಅಂತ ನೀವು ಬರಿಬೋದು. ಸೊ ಅದು ಪೇಪರ್ 1 ಡೈರೆಕ್ಟ್ ಕ್ವೆಶನ್ ಕೊಟ್ಟಿರ್ತಾರೆ, ಒಂದು ಕನ್ಫ್ಯೂಸಿಂಗ್ ಕ್ವೆಶನ್ ಕೊಡಲ್ಲ. ಡೈರೆಕ್ಟ್ ಕ್ವೆಶನ್ ಏನು, F = ma ಒಂದು ಯಾವ ಲಾ ಇದು ಅಂತ ಕೇಳ್ತಾರೆ. ಇದು ಸೆಕೆಂಡ್ ಲಾ ಆಫ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ, ಎಸ್ಪೆಷಲಿ ಫಾರ್ ಇಂಗ್ಲೀಷ್ ಮೀಡಿಯಮ್ ಆಸ್ಪಿರೆಂಟ್ಸ್. ಓಕೆ, ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಕಮೆಂಟ್ ಮಾಡಿ ಹೇಳಬೇಕು. ನಾನು ನೆಕ್ಸ್ಟ್ ಈ ಕ್ಲಾಸಿಂದನೇ ಕಂಟಿನ್ಯೂ ಮಾಡ್ತೀನಿ, ಅಂದರೆ ಇದೇ ಚಾಪ್ಟರ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇನ್ನು ಬಹಳಷ್ಟು ಕ್ವೆಶನ್ಸ್ ಇದೆ, ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ, SI ಯೂನಿಟ್ಸ್ ಇದ್ರ ಬಗ್ಗೆ ಎಲ್ಲ. ಸೊ ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.